ಎಲ್ರಿಗೂ ನಮಸ್ತೆ. ನಾನು ಕರ್ನಾಟಕ ರಾಜ್ಯ KPTCL ಮತ್ತು ಎಸ್ಕಾಂ ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ, ಲೀಲಾಸಾಗರ್ ರಮೇಶು. ಈಗ ನಾವು ಕಳೆದಂತೆ 2022 ಆಗಸ್ಟ್ 10ರಿಂದ ಆಗಸ್ಟ್ 14ರವರೆಗೂ ಸತತವಾಗಿ 5 ದಿನಗಳ ಕಾಲ ನಾವು ಬೃಹತ್ ಹೋರಾಟವನ್ನು ಮಾಡಿದ್ದೇವೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಿನಲ್ಲಿ. ನಾವು ಬೇಡಿಕೆ ಇಟ್ಟಿದ್ದು ಏನಂದರೆ, ಒಂದು ಕಾಯಮಾತಿ ಮಾಡಿ ಅಥವಾ ನಿಮ್ಮ ಸರ್ಕಾರದಲ್ಲಿ ಕಾಯಮಾತಿ ಮಾಡೋಕ್ಕಾಗಿಲ್ಲ ಅಂತಂದರೆ ಕನಿಷ್ಠ ಒಳಗುತ್ತಿಗೆ ಆದರೂ ಮಾಡಿ ನಮ್ಮ ಕಾರ್ಮಿಕರಿಗೆ ಸೇವಾ ಭದ್ರತೆಯನ್ನು ಒದಗಿಸಿಕೊಡಿ ಅಂತ ಒಂದು ಅಜೆಂಡಾ ಇಟ್ಟಿದ್ವಿ. ಅದರ ಜೊತೆಯಲ್ಲಿ ಮತ್ತೊಂದು ಏನಪ್ಪ ಅಂದರೆ, ಮೃತಪಟ್ಟಂಥ ಕುಟುಂಬಕ್ಕೆ ಒಂದು ಅನುಕಂಪ ಆಧಾರದ ಮೇಲೆ ಉದ್ಯೋಗವನ್ನು ಕೊಟ್ಟು ಆ ಕುಟುಂಬಕ್ಕೆ ಒಂದು ಕಿರುಕಾಣಿಕೆಯಾಗಿ 50 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ವಿ. ಮೂರನೇದಾಗಿ ಏನು ಅಪಘಾತದಲ್ಲಿ ಅವಘಡ ಆಗಿ ವಿದ್ಯುತ್ ಅವಘಡ ಆಗಿ ಸಂಬಂಧಿಸಿರ್ತಂಥ ಕಾರ್ಮಿಕರಿಗೆ, ಈಗ ಕಾಲು ಮತ್ತು ಕೈ ಕಳೆದುಕೊಂಡಿರೋಂಥ ವ್ಯಕ್ತಿಗಳಿಗೆ, ಕಾರ್ಮಿಕರಿಗೆ ಅವರಿಗೆ ಭದ್ರತೆಯನ್ನು ಕೊಟ್ಟು ಅವ್ರ ಕುಟುಂಬಕ್ಕೆ ಒಂದು ಅನುಕಂಪಾದ ಮೇಲೆ ಉದ್ಯೋಗವನ್ನು ಕೊಟ್ಟು ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು. 25 ಲಕ್ಷ ರೂಗಳನ್ನು ಬೇಡಿಕೆ ಇಟ್ಟಿದ್ವಿ. ಮತ್ತು ಈಗ ಏನು ಕೆಲಸ ಮಾಡ್ತಿರುವಂಥ ಕಾರ್ಮಿಕರು ಹಲವಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಅಂಥ ಕಾರ್ಮಿಕರಿಗೆ ಕೆಲಸದಿಂದ ವಜಾಗೊಳಿಸಬಾರ್ದು ಅಂತೇಳಿ ಅಜೆಂಡವನ್ನು ಕೂಡಿಟ್ಟಿದ್ವಿ. ಈಗ ಸತತವಾಗಿ ನೀವೆಲ್ಲ ಕಾರ್ಮಿಕರನ್ನು ಕೈ ಜೋಡಿಸಿ ಸುಮಾರು 3,500 ಜನ ಫ್ರೀಡಂ ಪಾರ್ಕಿನ 5 ದಿನ ಹಿತರಕ್ಷಣಾ ವೇದಿಕೆಯ ಸಂಘಟನೆಗೆ ಬೆಂಬಲವನ್ನು ಕೊಟ್ಟು ಜೊತೆ ನಿಂತಿದ್ರಿ. ಆಗ ಆ ಸಂದರ್ಭದಲ್ಲಿ ಶ್ರೀಮಾನ್ಯ ಇಂಧನ ಇಲಾಖೆ ಸಚಿವರಾದ KJ ಜಾರ್ಜ್ ಅವರು ನಮ್ಮನ್ನು ವಿಧಾನಸೌಧಕ್ಕೆ ಕರೆಸಿ ನಮ್ಮ ಏನು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಾಗ, ಆಯ್ತು, ಈ ಬೇಡಿಕೆಗಳನ್ನು ನಾನು ತಕ್ಷಣದಲ್ಲಿ ಈಡೇರಿಸೋಕ್ಕಾಗೋದಿಲ್ಲ, ಸ್ವಲ್ಪ ಸಮಯ ಅವಕಾಶ ಬೇಕಾಗಿರುತ್ತದೆ ಎಂದು ನಮ್ಮಲ್ಲಿ ಚರ್ಚೆ ಮಾಡಿದ್ರು ನಮ್ಮ ಜೊತೆ. ಹಾಗಾಗಿ ಅವರು 3 ತಿಂಗಳು ಕಾಲಾವಕಾಶ ತೆಗೆದುಕೊಂಡರು. ಯಾವುದೇ ರೀತಿ ಒಳಗುತ್ತಿಗೆ ಆಗಿರ್ಬೋದು, ಕಾಯಮತೆ ಆಗಿರ್ಬೋದು, ಮರಣ ಅಂತ ಹೊಂದಿದಂಥ ವ್ಯಕ್ತಿಗಳಿಗೆ ಪರಿಹಾರ ಆಗಿರ್ಬೋದು, ಯಾವುದೇ ರೀತಿ ದೊರಕಿಲ್ಲ ಅಂತ ಭಾವಿಸ್ತಾ ಇದ್ದೇನೆ. ಯಾಕೆಂದರೆ ನಾವು ಈಗ ಕಳೆದ 3 ವರ್ಷಗಳು ಕಳೆದಿದೆ. ಮೊದಲಿಗೆ ಸಮಿತಿ ರಚನೆ ಆಯಿತು, ನಮ್ಮ ಹಳೆಯ ಸ್ನೇಹಿತರ ನಾಯಕರಾದ ಅವ್ರ ಮುಖಾಂತರ ಒಂದು ಸಮಿತಿ ರಚನೆ ಆಯಿತು. ಜೊತೆಗೆ 2 ಸಭೆಗಳ ಕೂಡ ಅದು ಸಮಿತಿಯಲ್ಲಿ. ಆಮೇಲೆ ಶ್ರೀಮಾನ್ಯ ಗೋಪಾಲಯ್ಯವರು, ಮಾಜಿ ಅಬಕಾರಿ ಸಚಿವರು, ಅವರ ಮುಖಾಂತರ ಒಂದು ಕಾರ್ಮಿಕರಿಗೆ ಯಾವುದೇ ರೀತಿ ಸಮಿತಿ ವರದಿ ಸಲ್ಲಿಸುವವರೆಗೂ ಕೆಲಸದಿಂದ ವಜಾಗೊಳಿಸಬಾರದು ಅಥವಾ ಕೈ ಬಿಡಬಾರದು ಅಂತೇಳಿ ಕೂಡ ಆಯಿತು. ಅದು ಯಾವುದೇ ವ್ಯವಸ್ಥಾಪಕ ನಿರ್ದೇಶಕರು, ಇಂಧನ ಇಲಾಖೆಯ ವಿದ್ಯುತ್ ಸರಬರಾಜು ಕಂಪನಿಗಳ ವ್ಯವಸ್ಥಾಪಕ ನಿರ್ದೇಶಕರು ಪಾಲನೆ ಮಾಡುತ್ತಾ ಇಲ್ಲ. ಒಂದು ಜೊತೆಗೆ ನಿಯಮಾವಳಿ ಕೂಡ ರಚನೆ ಆಯಿತು. ಏನು, ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ 8558 ಸುಪ್ರೀಂ ಕೋರ್ಟಿನ ಕೇಸ್ ನಂಬರು, ಅದರ ಪ್ರಕಾರ ಇವ್ರನ್ನ ಏನು ಎಸೆನ್ಷಿಯಲ್ ವರ್ಕ್ ಮಾಡ್ತಾರಂಥ ಕಾರ್ಮಿಕರನ್ನ, ಪ್ರತಿನಿತ್ಯ ಪ್ರಾಣಾಪಾಯದಲ್ಲಿ ಮಾಡುತ್ತಿರೋಂಥ ಕಾರ್ಮಿಕರನ್ನು ಕಾಯಮಾತಿ ಮಾಡಲೇಬೇಕೆಂದು ಸುಪ್ರೀಂ ಕೋರ್ಟ್ ಕೂಡ ಆದೇಶ ಆಯಿತು. ಅದನ್ನು ಕೂಡ ಅದರ ಪ್ರಕಾರ ಒಂದು ನಿಯಮಾವಳಿ ರಚನೆ ಆಯಿತು. ಗೌರ್ಮೆಂಟ್ ನಿಯಮಾವಳಿ ರೆಡಿ ಮಾಡಾಯಿತು. ಅದು KPTCL ವ್ಯವಸ್ಥಾಪಕರಿಗೆ ಸಲ್ಲಿಸಿದ್ರು. ಇಲ್ಲಿವರೆಗೂ ಅದು ಪರಿಶೀಲನೆ ಹಂತದಲ್ಲೇ ಇದೆ. ಒಂದು ಜೊತೆಗೆ ಆಮೇಲೆ ಏನು ಎಲ್ಲ ಎಸ್ಕಾಮ್ಗಳಲ್ಲಿ, ಅಂದರೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, KPTCL, ಮತ್ತು ಆಮೇಲೆ ಎಸ್ಕಾಂ ಹುಬ್ಬಳ್ಳಿ ಸರಬರಾಜು ಕಂಪನಿ, ಮೈಸೂರು ವಿದ್ಯುತ್ ಸರಬರಾಜು ಕಂಪನಿ, ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, ಹಾಗೆ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪ್ನಿಗಳಿಗೆ ಒಂದು KPTCL ವ್ಯವಸ್ಥಾಪಕ ನಿರ್ದೇಶಕರು ಇವ್ರನ್ನ ಒಳಗುತ್ತಿಗೆ ಮಾಡಿದ್ರೆ ಎಷ್ಟು ಉಳಿತಾಯ ಆಗುತ್ತದೆ, ಅವ್ರದ್ದೇನು ಸಂಬಂಧಪಟ್ಟಂಗೆ ವರದಿ ಸಲ್ಲಿಸಿ ಅಂತ ಹೇಳಿದರು. ಹಾಗಾಗಿ ಕೆಲವು 23% ಒಂದು ಇವ್ರನ್ನ ಒಳಗುತ್ತಿಗೆ ಮಾಡಿಕೊಂಡಿದ್ರೆ ಇಲಾಖೆಗೆ 23% ಉಳಿತಾಯ ಆಗುತ್ತೆ ಎಂದು ಕೆಲವರು ಎಲ್ಲ ಎಸ್ಕಾಮ್ಗಳು ವ್ಯವಸ್ಥಾಪಕ ನಿರ್ದೇಶಕರು ವರದಿಯನ್ನು ಕೊಟ್ಟರು. ಆದರೆ ಕೆಲವು ಎಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರು ಇವ್ರನ್ನ ಒಳಗುತ್ತಿಗೆ ಮಾಡ್ಕೋಬೋದು, ಆದರೆ ಇವ್ರನ್ನ ಒಳಗುತ್ತಿಗೆ ಮಾಡ್ಕೊಂಡ್ರೆ ನಾಳೆ ದಿನ ಕಾಯಮಾತಿ ಕೇಳ್ತಾರೆ. ಹಾಗಾಗಿ ಇವರನ್ನು ಒಳಗುತ್ತಿಗೆ ಮಾಡ್ಕೋ ಸಂದರ್ಭದಲ್ಲಿ ಒಂದು ಅಗ್ರಿಮೆಂಟ್ ಚಾಪಾ ಕಾಗದ ಮುಖಾಂತರ ಮಾಡಿಕೊಂಡು ಇವ್ರನ್ನ ಒಳಗುತ್ತಿಗೆ ಮಾಡಿಕೊಳ್ಳಬಹುದು ಅಂತ ಅಭಿಪ್ರಾಯವನ್ನು ಕೂಡ ಕೊಟ್ಟರು. ಇದು ನಮಗೂ ನಿಮಗೆಲ್ಲ ಗೊತ್ತಿರೋಂಥ ಸತ್ಯ. ಈಗ ಕೊನೆಯ ಹಂತದ ಕೆಲಸ ಬಂದಿರೋದೇನಪ್ಪ ಅಂತಂದರೆ, ಒಂದು ವಾರ್ಷಿಕವಾಗಿ ಏನು ಸ್ಟೇಷನ್ ಆಪರೇಟರ್, ಸ್ಟೇಷನ್ ಸಹಾಯಕರು, ಗ್ಯಾಂಗ್ಮೆನ್, ಮೀಟರ್ ರೀಡರು, ಚಾಲಕರು, ಈ 5 ಕಾರ್ಮಿಕರಿಗೆ, ಈ ವರ್ಗದ 5 ಕಾರ್ಮಿಕರಿಗೆ ಒಂದು ಒಳಗುತ್ತಿಗೆ
ಇನ್ಸೋರ್ಸ್ ಮಾಡಬೇಕು ಅಂತೇಳಿ ಸರ್ಕಾರ ಮಟ್ಟದಲ್ಲಿ ಇಲಾಖೆ ಮಟ್ಟದಲ್ಲಿ ಈಗಾಗಲೇ ಹಲವಾರು ಬಾರಿ ಚರ್ಚೆ ಆಗಿದೆ. ಕಾನೂನು ಇಲಾಖೆಯಲ್ಲಾಗಿದೆ, ಇಂಧನ ಇಲಾಖೆಯಲ್ಲಾಗಿದೆ, ಸರ್ಕಾರದಲ್ಲಾಗಿದೆ. ಹಾಗಾಗಿ ಇಲ್ಲಿವರೆಗೂ ಅದು ಹೀಗಾಯಿತು, ಹಾಗಾಯಿತು, ಆ ಅಧಿವೇಶನದಲ್ಲಾಯಿತು, ಬಜೆಟಲ್ಲಾಯಿತು ಅನ್ನೋ ಒಂದು ಮಾತುಗಳು ಕೇಳ್ಕೊಂಡೇ ಬಂದ್ವಿ. ಜೊತೆಯಲ್ಲಿ ಏನಪ್ಪ ಅಂತಂದರೆ ಈಗಾಗಲೇ ನಾನು ಹಲವಾರು ಸಂಘಟನೆಗಳ ಮುಖಂಡರ ಜೊತೆ ಚರ್ಚೆ ಮಾಡಿದ್ದೇನೆ. ಈಗ ಅತಿ ಶೀಘ್ರದಲ್ಲಿ ನಮ್ಮ ಏನು ಇಂಧನ ಇಲಾಖೆಯಲ್ಲಿ ಸ್ಟೇಷನ್ ಆಪರೇಟರ್, ಸ್ಟೇಷನ್ ಸಹಾಯಕರು, ಗ್ಯಾಂಗ್ಮ್ಯಾನ್, ಮೀಟರ್ ರೀಡರು ಹಾಗೂ ಚಾಲಕರನ್ನ ಒಳಗೊತ್ತಿಗೆ ಒಳಪಡಿಸ್ಬೇಕಂತೇಳಿ ಈ ಒಂದು ಯೂಟ್ಯೂಬ್ ಮುಖಾಂತರ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ವೇಳೆ ಈ ಬಜೆಟಿನಲ್ಲಿ ನಮ್ಮ ಒಳಗುತ್ತಿಗೆಗೆ ಆರ್ಥಿಕವಾಗಿ ಬೇಕಾಗಿರುವಂಥ ಹಣಕಾಸನ್ನು ಒದಗಿಸಿ ಅನುಮೋದನೆ ಮಾಡಿಲ್ಲ ಅಂದರೆ ಮತ್ತು ಒಳಗುತ್ತಿಗೆ ಆದೇಶ ಆಗಿಲ್ಲ ಅಂದರೆ ಇಡೀ ಕರ್ನಾಟಕದಲ್ಲಿ ಮುಗಿಲೆದ್ದೇಳುತ್ತೆ. ಯಾಕೆಂತಂದರೆ ನಾನು ಈಗಾಗಲೇ ಹಲವಾರು ಬಾರಿ ಸಮೇತ ಹೇಳಿದ್ದೇನೆ ಮತ್ತು ಪ್ರೆಸ್ ಮೀಟ್ ಕೂಡ ಮಾಡಿದ್ದೇನೆ. ಜೊತೆಗೆ ನಾವು ಇಡೀ ಕರ್ನಾಟಕಕ್ಕೆ ಬೆಳಕನ್ನು ನೀಡುತ್ತಾ ಇರುವಂಥ ಕಾರ್ಮಿಕರು. ನಮಗೆ ಕಾರ್ಮಿಕರಿಗೆ ಯಾವುದೇ ರೀತಿ ಸೌಲಭ್ಯಗಳಿಲ್ಲ ಇಲ್ಲಿವರೆಗೂ. ಏನು ವಿದ್ಯುತ್ ಅವಘಡ ಆದರೆ ಪರಿಹಾರ ಇಲ್ಲ, ಕುಟುಂಬಕ್ಕೆ ಅನುಕಂಪ ಆಧಾರದ ಮೇಲೆ ಕೆಲಸ ಇಲ್ಲ. ಈಗ ಹಲವಾರು ಬಾರಿ ನಾವು ಕೆಲವು ಸಂದರ್ಭಗಳಲ್ಲಿ ನಮ್ಮ ಸ್ನೇಹಿತರು, ನಮ್ಮ ಜೊತೆ ಕೆಲಸ ಮಾಡೋಂಥ ಸ್ನೇಹಿತರನ್ನು ಕಳ್ಕೊಂಡಿದ್ದೀವಿ. ಜೊತೆಗೆ ವಿದ್ಯುತ್ ಅವಘಡ ಸಂಬಂಧಿಸಿ ಅವರಿಗೆ ಅಪಘಾತ ಕೂಡ ಆಗಿದೆ ನಮ್ಮ ಸ್ನೇಹಿತರಿಗೆ, ಅದು ಕೂಡ ನೋಡಿದ್ದೀವಿ. ಸಾಧ್ಯವಾದಷ್ಟು ಕೆಲವು ಸಂಘಟನೆಗಳು ಹಾಗೂ ನಮ್ಮ ಹಿತರಕ್ಷಣೆ ವೇದಿಕೆ ಸಂಘಟನೆಗಳು ಹೋಗಿ ಅವರಿಗೆ ಒಂದು ಪ್ರತಿಭಟನೆ ಮಾಡಿ ಅವ್ರ ಕುಟುಂಬಕ್ಕೆ ಅನುಕಂಪ ಆಧಾರದ ಮೇಲೆ ಕೆಲಸ ಕೊಡಿಸಿದ್ದೀವಿ. ಒಂದು ಸ್ವಲ್ಪ ಪರಿಹಾರ ಕೂಡ ಕೊಟ್ಟಿದ್ದೀವಿ. ಸಂಘಟನೆ ಕೂಡ ಮುಖಾಂತರ ಸ್ವಲ್ಪ ನಮ್ಮ ಕಾರ್ಮಿಕರು ಸಹಾಯ ಕೂಡ ಮಾಡಿದ್ದಾರೆ. ಇದನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಆದರೆ ಇದನ್ನು ಪ್ರತಿ ಸಲ ನಾವು ಸರ್ಕಾರಕ್ಕೆ ಹೇಳ್ತಾ ಇರೋದೇನೆಂದರೆ ಸೇವೆ ಭದ್ರತೆ ಕೊಡಿ ಅಂತಲೇ ಹೇಳ್ತಾ ಇದ್ದೀವಿ. ಇದಕ್ಕೆ ಸರ್ಕಾರ ಯಾಕೆ ಸ್ಪಂದಿಸ್ತಾ ಇಲ್ಲ? ಪ್ರಶ್ನೆ ಕೇಳಿದರೆ ಪರಿಶೀಲನೆ ಅಂತಂದಿದೆ, ಆಗ್ತಾಯಿದೆ, ಹೀಗಾಗುತ್ತೆ ಹಾಗಾಗುತ್ತೆ ಅನ್ನೋ ಮಾತೇ ಬರ್ತಾಯಿದೆ. ಹಾಗಾಗಿ ಇದಕ್ಕೆ ಕಡೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ ಮತ್ತು ಇಂಧನ ಇಲಾಖೆಗೆ ಸಂಬಂಧಪಟ್ಟಂಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನು ನಾವು ಸ್ಟೇಷನ್ ಆಪರೇಟರ್, ಹೆಲ್ಪರು, ಗ್ಯಾಂಗ್ಮ್ಯಾನ್, ಮೀಟರ್ ರೀಡರು ಹಾಗೂ ಚಾಲಕರು ಏನು 5 ವರ್ಗದ ಕಾರ್ಮಿಕರಿದ್ದೀವೋ ಅಷ್ಟೂ ಜನ ಕಾರ್ಮಿಕರು ಇಡೀ ಕರ್ನಾಟಕ ನಾವು ಬೆಳಕನ್ನು ನೀಡ್ತಾ ಇದ್ದೀವಿ. ಆಗ ಸಂದರ್ಭ ಬಂತು ಅಂದರೆ ಅತಿ ಶೀಘ್ರದಲ್ಲೇ ಬಂದರೆ ನಾವು ಇಡೀ ಕರ್ನಾಟಕಕ್ಕೆ ಕತ್ತಲೆಯನ್ನು ಮಾಡಿ ನಾವು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದು ಕಾರ್ಮಿಕರು ಒಬ್ಬರೇ ಪ್ರತಿಭಟನೆ ಮಾಡ್ತಾ ಇಲ್ಲ, ಕಾರ್ಮಿಕರಿಂದ ಇರೋಂಥ ಕುಟುಂಬಗಳು ಸೇರಿ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಜೊತೆಗೆ ತುಮಕೂರಿಂದ ಬೆಂಗಳೂರು ಫ್ರೀಡಮ್ ಪಾರ್ಕು ಮತ್ತು ವಿಧಾನಸೌಧವರೆಗೂ ಪಾದಯಾತ್ರೆ ಮುಖಾಂತರ ಮಾಡಿ ವಿಧಾನಸೌಧ ಮುತ್ತಿಗೆ ಕೂಡ ಆಗ್ತೀವಿ ಅಂತೇಳಿ ಈ ವಿಡಿಯೋ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್ಕಾರಕ್ಕೂ ಹಾಗೂ ಇಂಧನ ಇಲಾಖೆಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ಸರ್ಕಾರಕ್ಕೂ ಇಂಧನ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಕಾರ್ಮಿಕರು ಅತ್ಯಂತ ಕಡಿಮೆ ವೇತನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಯಾವುದೇ ರೀತಿಯ ಸೇವಾ ಭದ್ರತೆ ಇಲ್ಲದೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆಮೇಲೆ ಈ ಬರೋಂಥ ವೇತನದಲ್ಲಿ ಈಗ ಪ್ರತಿನಿತ್ಯ ಬೆಲೆ ಏರಿಕೆಗಳು ಹಾಗೂ ಇನ್ನು ಇತ್ಯಾದಿಗಳೆಲ್ಲ ನಡೀತಾ ಇದೆ. ಅದ್ರ ಸಂಬಂಧಪಟ್ಟಂಗೆ ನೋಡಿಕೊಂಡ್ರೆ ಈ ವೇತನ ಯಾವುದೇ ಕಾರಣಕ್ಕೂ ಸಾಲ್ತಾ ಇಲ್ಲ. ಹಾಗಾಗಿ ನಾನು 3 ವರ್ಷಗಳ ಕಾಲ ತಾಳ್ಮೆಯಿಂದ ನನ್ನ ಕಾರ್ಮಿಕರು ಹಾಗೂ ನಾನು ತಾಳ್ಮೆಯಿಂದ ಕಾಯ್ತಾ ಇದ್ದೇವೆ. ಈ ಕೆಲಸ ಇವತ್ತಾಗುತ್ತೆ, ನಾಳೆ ಆಗುತ್ತೆ ಅಂತೇಳಿ. ಆದರೆ ಇಲ್ಲಿವರೆಗೂ ತಾಳ್ಮೆಯಲ್ಲಿದ್ದೇವೆ. ಇನ್ನು ಮುಂದೆ ತಾಳ್ಮೆ ತಪ್ಪಿದರೆ ಖಂಡಿತ ನಮ್ಮ ಜೊತೆ ನಮ್ಮ ಹಿತರಕ್ಷಣೆ ವೇದಿಕೆಯ ಕಾರ್ಮಿಕರು ನಮ್ಮ ಜೊತೆ ಇದ್ದಾರೆ. ನಮ್ಮ ಶಕ್ತಿ ಏನು ಅಂತೇಳಿ ಮತ್ತೆ ಪ್ರದರ್ಶನ ಮಾಡಬೇಕಾಗುತ್ತೆ. ಇದು ಪ್ರದರ್ಶನ ಅಲ್ಲ, ಇದು ಕರ್ನಾಟಕ ಪೂರ್ತಿ ಕತ್ತಲೆ ಆಗುತ್ತೆ. ಇಡೀ ಸಬ್ಸ್ಟೇಷನ್ನು ಬಂದಾಗುತ್ತೆ. ಹಾಗೂ ವೈಂಡಾಮ್ಗಳಲ್ಲಿ ಕಂದಾಯ ಏನು ವಸೂಲಿ ಮಾಡುವಂಥ MR ಮೀಟರ್ ಇದ್ದಾರೆ ಅದು ಕೂಡ ಬಂದಾಗುತ್ತೆ. ಏನು ಲೈನ್ ಫಾಲ್ಟ್ ಅಂತ ಹೋದಾಗ ಅದು ಗ್ಯಾಂಗ್ ಮ್ಯಾನ್ಗಳು ಕೆಲಸ ಮಾಡಬೇಕು, ಅದು ಕೂಡ ಬಂದಾಗುತ್ತೆ. ಜೊತೆಗೆ ಅಧಿಕಾರಿಗಳನ್ನು ಕಚೇರಿಗಳಿಗೂ ವಿಧಾನಸೌಧಕ್ಕೂ ವಿಕಾಸಕ್ಕೆ ಓಡಾಡಿಸ್ತಿರುವಂಥ ಚಾಲಕರು ಕೂಡ ಬಂದಾಗ್ತಾರೆ. ಸೊ ಈ ಎಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ, ನಮ್ಮನ್ನು ಒಳಗೊತ್ತಿಗೆ ಮಾಡಬೇಕು. ಇಲ್ಲವಾದರೆ ನಾವು ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ. ಜೊತೆಗೆ ತುಮಕೂರಿಂದ ಸಾವಿರಾರು ಜನ 16,000 ಜನ ಕಾರ್ಮಿಕರು ಪಾದಯಾತ್ರೆ ಮಾಡಬೇಕಾಗುತ್ತೆ. ಇದಂತೂ ಖಂಡಿತ ನಿಜ. ಯಾವುದೇ ಕಾರಣಕ್ಕೂ ಈ ನಿರ್ಧಾರ ಬದಲಾವಣೆ ಆಗೋದಿಲ್ಲ. ದಯವಿಟ್ಟು ಈ ನಿರ್ಧಾರಕ್ಕೆ ತಾವುಗಳು ಹೊಣೆ ಆಗಬಾರ್ದು. ಇದು ಕಟ್ಟಕಡೆ ಎಚ್ಚರಿಕೆ ಮಾತು. ನಾವು ಇಲ್ಲಿವರೆಗೂ ಸತತವಾಗಿ 3 ವರ್ಷಗಳಿಂದ, ಯಾಕೆಂದರೆ ಇದು ಹೊರಗುತ್ತಿಗೆ ನೌಕರು ಅಂತಂದರೆ ಸ್ವಲ್ಪ ಕಷ್ಟ ಇದೆ.
ಯಾಕೆಂದರೆ ಸುಪ್ರೀಂ ಕೋರ್ಟ್ ಅದು ಇದು ಅಂತೆಲ್ಲ ಗೊತ್ತಿದೆ. ಆದರೆ ಈಗ ಲೇಟೆಸ್ಟ್ ಅಪ್ಡೇಟ್ ಸುಪ್ರೀಂ ಕೋರ್ಟ್ ಬಂದಿರೋ ಆ ಆದೇಶಗಳ ಪ್ರಕಾರ ಏನಂದರೆ, ಪ್ರಾಣಾಪಾಯದಲ್ಲಿ ಮಾಡೋಂಥ ಕಾರ್ಮಿಕರನ್ನು ಕಾಯಂ ಮಾಡಲೇಬೇಕು ಅಂತ ಆದೇಶ ಇದೆ. ಯಾಕೆ ಪಾಲನೆ ಮಾಡ್ತಾಯಿಲ್ಲ ನೀವು ಸರ್ಕಾರದವರು? ಇಲಾಖೆರು ಯಾಕೆ ಪಾಲನೆ ಮಾಡ್ತಾಯಿಲ್ಲ? ಗೃಹಲಕ್ಷ್ಮಿ ಯೋಜನೆ ಬಿಟ್ರಿ, ಯುವ ನಿಧಿ ಬಿಟ್ರಿ, ಮತ್ತು ಆಮೇಲೆ ಶಕ್ತಿ ಯೋಜನೆ ಬಿಟ್ರಿ. ಹೀಗಾಗಿ 5 ಗ್ಯಾರಂಟಿಗಳು ಕೊಟ್ಟಿದ್ದೀರಾ. ಹಾಗಾಗಿ 6ನೇ ಗ್ಯಾರಂಟಿ ನಮ್ಮನ್ನು ಒಳಗೊತ್ತಿಗೆ ಮಾಡ್ಕೊಳ್ಳೇಬೇಕು. ನಮ್ಮ ಕಾರ್ಮಿಕರು ಇಲ್ಲಿವರೆಗೂ ಕಡಿಮೆ ವೇತನದಲ್ಲಿ ತಾಳ್ಮೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಂದು ವಿದ್ಯುತ್ ಅವಘಡ ಆದರೂ ಕೂಡ ಮತ್ತೆ ಅಲ್ಲೇ ಹೋಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಯಾಕೆಂದರೆ ಇವತ್ತು ಅಲ್ಲ ನಾಳೆ ನಮ್ಗೆ ಅನುಕೂಲ ಆಗುತ್ತೆ. ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರದಲ್ಲಿ, ಇಂಧನ ಇಲಾಖೆ KJ ಜಾರ್ಜ್ ಸಾಹೇಬ್ರ ಸರ್ಕಾರದಲ್ಲಿ ನಮ್ಮೆಲ್ಲ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ, ಮಾಡೇ ಮಾಡ್ತಾರೆ. ಅದಾಗಿ ಬಹುಮುಖ್ಯವಾಗಿ ಹಿತರಕ್ಷಣೆ ವೇದಿಕೆ ಸಂಘಟನೆಗಳಿದ್ದಾರೆ, ಇನ್ನಿತರೆ ಸಂಘಟನೆಗಳಿದ್ದಾರೆ, ನಮ್ಮ ಪರವಾಗಿ ಓಡಾಡ್ತಾ ಇದ್ದಾರೆ, ನಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆಗುತ್ತೆ ಅಂತ ನಂಬಿ ಕೂತಿದ್ದಾರೆ ಕಾರ್ಮಿಕರು. ಆ ಕಾರ್ಮಿಕರಿಗೆ ಯಾವುದೇ ಕಾರಣಕ್ಕೂ ಹಿತರಕ್ಷಣೆ ವೇದಿಕೆ ಸಂಘಟನೆಯರು ಅನ್ಯಾಯ ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ. ಹಾಗಾಗಿ ಅವ್ರಿಗೆ ನ್ಯಾಯ ಒದಗಿಸೇ ಕೊಡ್ತೀವಿ. ಖಂಡಿತ ಅವ್ರಿಗೆ ನ್ಯಾಯ ಕೊಟ್ಟೇ ಕೊಡ್ತೀವಿ. ಆದರೆ ಒಂದು ವೇಳೆ ನೀವು ಬಜೆಟಲ್ಲಿ ನಮ್ಮ ವಿಷಯ ಪ್ರಸ್ತಾವನೆ ಮಾಡಿ ನಮಗೆ ಹಣಕಾಸಿನ ಮೀಸಲು ಇಟ್ಟಿಲ್ಲ ಅಂದರೆ, ಇದಂತೂ ಕರ್ನಾಟಕದಲ್ಲಿ ಪೂರ್ತಿ ಕತ್ತಲೆಯಾಗಿ ಇಡೀ ಕರ್ನಾಟಕದಲ್ಲಿ ಒಂದು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂಗೆ ಕಾರ್ಮಿಕರು ಬೃಹತ್ ಹೋರಾಟವನ್ನು ಮಾಡ್ತೀವಿ. ಇದು ಎಂದೆಂದಿಗೂ ಊಹಿಸಲಾರದ ಹೋರಾಟ. ಇದು ನೆನಪಲ್ಲಿ ಇರಲಿ ಎಲ್ಲರಿಗೂ, ಎಲ್ಲ ಅಧಿಕಾರಿಗಳಿಗೂ ಹಾಗೂ ಸರ್ಕಾರದ ಮಟ್ಟದವ್ರಿಗೂ ತಿಳಿಸ್ತಾ ಇದ್ದೀನಿ. ಮಾಡುವಿಲ್ಲದೆ ಮುಡಿ. ಏನೋ ಅವತ್ತೊಂದು ಸಂದರ್ಭದ 5 ದಿವಸ ಹೋರಾಟ ಮಾಡಿದಾಗ ಒಂದು ಹೊಸ ಅನುಭವ ಆಯಿತು. ಈ ಒಂದು ಅನುಭವದಲ್ಲಿ ಹೊಸ ಅನುಭವ ಆಗಿದೆ. ಆದರೆ ಯಾವ್ದು ತಪ್ಪಿದೆ, ಯಾವ್ದು ಸರಿ ಇದೆ ಅಂತ ನಾನು ಕೂಡ ಈಗ ಅರ್ಥಕೊಂಡಿದ್ದೀನಿ. ಜೊತೆಯಲ್ಲಿ ನಮ್ಮ ಕಾರ್ಮಿಕರು, ನಮ್ಮ ಸಂಘಟನೆ ಬಹಳ ಸಾಥ್ ಕೊಟ್ಟಿದ್ದಾರೆ. ಆ ಸಾಥ್ ಕೊಟ್ಟಂಥ ಕಾರ್ಮಿಕರಿಗೆ ನಾವು ಅನ್ಯಾಯ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಆ ಕಾರ್ಮಿಕರ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ. ಅನ್ಯಾಯ ಆಗೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಅಂಥ ಸಂದರ್ಭ ಬಂದರೂ ನಾವು ಏನಾದರೂ ಮಾಡಿ ಕಾರ್ಮಿಕರು ನ್ಯಾಯ ಕೊಡಿಸ್ತೇವೆ ಎಂದು ಮಾತು ಕೊಟ್ಟಿದ್ದೇವೆ ಹಿತರಕ್ಷಣಾ ವೇದಿಕೆಯಿಂದ. ಆ ಮಾತು ಉಳಿಸ್ಕೊಂತೀವಿ ಕಾರ್ಮಿಕರೇ. ದಯವಿಟ್ಟು ನೀವು ಯಾರೂ ಬೇಸರ ಮಾಡ್ಕೋಬೇಡಿ. ನಿಮ್ಮ ಜೊತೆ ಹಿತರಕ್ಷಣೆ ವೇದಿಕೆ ಇದೆ, ನಾನಿದ್ದೀನಿ, ನಮ್ಮ ನಾಯಕರಿದ್ದಾರೆ. ತಾವು ಯಾರೂ ಕೂಡ ಭಯಪಡಬಾರ್ದು. ಈ ಕೆಲಸ ಆಗೋದು ಸತ್ಯ, ಹಾಗೆ ಆಗುತ್ತೆ. ಒಂದು ವೇಳೆ ಈ ಬಜೆಟಲ್ಲಿ ನಮ್ಮ ಬಗ್ಗೆ ಪ್ರಸ್ತಾವನೆ ಆಗಿಲ್ಲ ಅಂದರೆ ತಾವುಗಳೆಲ್ಲ ದಯವಿಟ್ಟು ಕೈ ಮುಗಿದು ಕೇಳ್ತಾ ಇದ್ದೀನಿ. ನಾನು ಇಲ್ಲಿವರೆಗೂ 3 ವರ್ಷದವರೆಗೂ ನಿಮ್ಮ ಪರವಾಗಿ ಹೋರಾಟ ಮಾಡಿದ್ದೀನಿ, ನಿಮ್ಮ ಪರವಾಗಿ ಓಡಾಡಿದ್ದೀನಿ. ಮತ್ತು ಬೃಹತ್ ಹೋರಾಟ ಇಡೀ ಸಬ್ಸ್ಟೇಷನ್ಗಳು 220 ಹಿಡಿದು 66 ಹಿಡಿದು 110 ಹಿಡಿದು 33 ಹಿಡಿದು ವೈಂಡಮಿಂದ ಹಿಡಿದು ಚಾಲಕರಿಂದ ಹಿಡಿದು ಎಲ್ಲರೂ ಇದಕ್ಕೆ ಸಹಕಾರ ಕೊಡಲೇಬೇಕು. ಇದು ನನ್ನ ಹಿತರಕ್ಷಣೆ ವೇದಿಕೆಯ ನಾಯಕರಿಂದ ಮತ್ತು ಆಮೇಲೆ ಕಾರ್ಮಿಕರಿಂದ ನಾನು ಒಂದು ಮನವಿ ಮಾಡ್ತಾಯಿದ್ದೀನಿ. ಹಾಗಾಗಿ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡ್ತಾಯಿದ್ದೀನಿ. ದಯವಿಟ್ಟು ನಾವು ಪ್ರಾಣಾಪಾಯದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ಜೊತೆಗೆ ಯಾವುದೇ ರೀತಿ ಸೇವಾ ಭದ್ರತೆ ಇಲ್ಲ. ಹಾಗಾಗಿ ತಾವುಗಳು ಮಾತು ಕೊಟ್ಟಂತೆ ನಡ್ಕೋಬೇಕಂತೇಳಿ ವಿನಂತಿ ಮಾಡ್ತಾಯಿದ್ದೀನಿ. ನಮ್ಮ ವಿಧಾನಸೌಧಕ್ಕೆ ಆಗಸ್ಟ್ 14ನೇ ತಾರೀಕು 2023 ಕರೆಸಿ ನಮಗೆ ಆಶ್ವಾಸನೆ ಕೊಟ್ಟಿದ್ವಿ. 3 ತಿಂಗಳೊಳಗೆ ಕೆಲಸ ಮುಗಿಸ್ಕೊಡ್ತೀವಿ, ನಿಮಗೆ ಒಳಗುತ್ತಿಗೆ ಮಾಡ್ತೀವಿ ಅಂತೇಳಿ. ಈಗ 3 ವರ್ಷ ಆಗಿದೆ, ಇಲ್ಲಿವರೆಗೂ ನೀವು ಆದೇಶ ಮಾಡಿಲ್ಲ. ಪರಿಶೀಲನೆ ಹಂತದಲ್ಲಿದೆ, ನಡೀತಾ ಇದೆ. ಇವತ್ತಾಗುತ್ತೆ, ನಾಳೆ ಆಗುತ್ತೆ ಅನ್ನೋ ಆಶ್ವಾಸನೆಗಳಲ್ಲಿ ಕೇಳ್ತಾ ಇದ್ದೀವಿ. ಕಾಗದ ರೂಪದಲ್ಲೂ ನೋಡ್ತಾ ಇದ್ದೀವಿ. ಇನ್ನು ಯಾವುದೇ ರೀತಿ ನಾವು ಯಾವ ವ್ಯಕ್ತಿಗಳ ಮಾತು ಕೂಡ ಕೇಳೋಕ್ಕೆ ಹೋಗೋದಿಲ್ಲ. ಯಾರ ಸವಾಸನೂ ಬೇಡ. ನಾವು ಇಲ್ಲಿವರೆಗೂ ಆ ಅಧಿಕಾರಿಗಳು ಮಾಡಿಕೊಡ್ತಾರೆ, ಈ ಅಧಿಕಾರಿಗಳು ಮಾಡಿಕೊಡ್ತಾರೆ ಅಂತ ನಾವು ಇಲ್ಲಿವರೆಗೂ ತಾಳ್ಮೆಯಿಂದ ಕಾದಿತ್ತು ಸಾಕಾಯಿತು. ಇನ್ನು ಕೇವಲ ಮಾರ್ಚ್ 6 ಏನು ಬಜೆಟ್ ಇದೆಯಲ್ಲೋ ಆ ಬಜೆಟ್ವರೆಗೂ ನಾವು ತಾಳ್ಮೆಯಿಂದ ಕಾಯ್ತೀವಿ. ಆ ಬಜೆಟ್ ನಮ್ಮ ಬಜೆಟಲ್ಲಿ ಏನು ವಿದ್ಯುತ್ ಇಲಾಖೆ ಸಂಬಂಧಪಟ್ಟ ಕಾರ್ಮಿಕರಿಗೆ ಒಂದು ಆರ್ಥಿಕ ಇಲಾಖೆಯಿಂದ ಹಣಕಾಸನ್ನು ಬಿಡುಗಡೆ ಮಾಡಿಲ್ಲ ಅಂದರೆ, ಮತ್ತು ಆದೇಶವನ್ನು ಮಾಡಿಲ್ಲ ಅಂದರೆ ನಾವು ಖಂಡಿತ ಹೋರಾಟ ಮಾಡೋದಂತೂ ಸತ್ಯ. ಅದು ಹೋರಾಟ ನೀವು ಊಹಿಸಲಾದಂಥ ಹೋರಾಟ ಮಾಡ್ತೇವೆ. ತುಮಕೂರಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ಪಾದಯಾತ್ರೆ ಮಾಡ್ತೀವಿ. ಸಾಧ್ಯವಾದರೆ ವಿಧಾನಸೌಧ ಕೂಡ ಮುಕ್ತಿ ಆಗ್ತೀವಿ. ಹಾಗೂ ಶಕ್ತಿ ಭವನ ಅದಕ್ಕೂ ಕೂಡ ಮುಕ್ತಿ ಆಗ್ತಾ ಇದ್ದೇವೆ. ಇದು ಅತಿ ಶೀಘ್ರವೇ ದಿನಾಂಕವನ್ನು
ಪ್ರಕಟಿಸುತ್ತೇನೆ. ಮಾರ್ಚ್ 6 ನಂತರ ಈ ದಿನಾಂಕವನ್ನು ಪ್ರಕಟಿಸುತ್ತೇನೆ. ಆದರೂ ಎಲ್ಲೋ ಒಂದು ಕಡೆ ವಿಶ್ವಾಸ ಇದೆ, ದೇವರ ಕೃಪೆ ಇದೆ. ಮಾರ್ಚ್ 6ರಂದು ನಮಗೆ ಬಜೆಟಲ್ಲಿ ಒಂದು ಹಣಕಾಸನ್ನು ಮೀಸಲಿಡುತ್ತಾರೆ ಮತ್ತು ಒಳಗುತ್ತಿಗೆ ಎಂದು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಎಂದು ವಿಶ್ವಾಸದಲ್ಲಿದ್ದೇನೆ. ಸೊ ಹಾಗಾಗಿ ಆ ವಿಶ್ವಾಸಕ್ಕೆ ತಾವು ಭಗ್ನ ಮಾಡಬಾರ್ದು ಅಂತೇಳಿ ಸರ್ಕಾರದವರಿಗೂ ಇಲಾಖೆಯವರಿಗೆ ನಾವು ಕೈ ಮುಗಿದು ಬೇಡ್ಕೊತಾ ಇದ್ದೀನಿ. ಹಿತರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷನಾಗಿ ತಾವು ದಯವಿಟ್ಟು ಈ ಕಾರ್ಮಿಕರಿಗೆ ಜೀವ ಉಳಿಸಿ, ಈ ಕಾರ್ಮಿಕರಿಗೆ ಸೇವಾ ಭದ್ರತೆ ಕೊಡಿ, ಈ ಕಾರ್ಮಿಕರಿಗೆ ಒಳಗುತ್ತಿಗೆ ಮಾಡಿ. ತಾವು ತಮ್ಮಲ್ಲಿ ನಾವು ಈ ಸರ್ಕಾರದ ಇಷ್ಟೇ ಬಯಸೋದು, ಬೇರೆ ಏನು ಬಯಸ್ತಾ ಇಲ್ಲ. ಹಾಗಾಗಿ ನಾವು ಕೊನೆಯವರೆಗೂ ನಿಮ್ಮ ಹೆಸರು ಹೇಳ್ಕೊಂಡು ಅನ್ನ ತಿಂತೀವಿ ಎಂದು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಇದು ಅತಿ ಶೀಘ್ರವೇ ಕೆಲಸ ಮುಗಿಸ್ಕೊಡಿ ಅಂತೇಳಿ ತಮ್ಮೆಲ್ಲ ಸರ್ಕಾರದ ಇಲಾಖೆ ವರ್ಗದವರಿಗೂ ವಿನಂತಿ ಮಾಡಿಕೊಳ್ತಿದ್ದೇವೆ. ನಾವು 3 ವರ್ಷದಿಂದ ತಾಳ್ಮೆಯಿಂದ ಇದ್ದೀವಿ, ಮತ್ತು ಇನ್ನು ತಾಳ್ಮೆಯಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಮಾರ್ಚ್ 6ಕ್ಕೆ ಡೆಡ್ಲೈನ್ ಕೊಡ್ತಾ ಇದ್ದೀನಿ. ಎಲ್ಲ ಕಾರ್ಮಿಕರು ದಯವಿಟ್ಟು ಧೈರ್ಯವಾಗಿರಿ, ಗಟ್ಟಿಯಾಗಿರಿ. ನಿಮ್ಮ ಜೊತೆ ನಾನಿದ್ದೀನಿ, ನಮ್ಮ ಸಂಘಟನೆ ಇದೆ, ಕಾನೂನಿದೆ. ಯಾವುದೇ ಕಾರಣಕ್ಕೂ ಭಯಪಡೋಂಥ ಅವಶ್ಯಕತೆ ಇಲ್ಲ. ಏನು ನಮ್ಗೆ ಅನ್ಯಾಯ ಆಗಿದೋ ಅದರ ಬಡ್ಡಿ ಸಮೇತ ನಾವು ತಗೊಳ್ಳೋಣ. ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ. ನಿಮ್ಮ ಜೊತೆ ನಾನಿದ್ದೀನಿ, ನಮ್ಮ ಜೊತೆ ನೀವಿರಬೇಕು ಅಂತೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ KPTCL, ಜೈ ಹೆಸ್ಕಾಂ.